ಏನಿದು ಬಾಗಿಲು ತೆಗಿಯಕ್ಕೆ ಆಗ್ತಾ ಇಲ್ವಲ್ಲ? ಯಾಕೆ, ಏನಾಗಿದೆ? ಬಾಗಿಲು ಸಿಗಾಕೊಂಡಿರೋ ಹಾಗಿದೆಯಲ್ಲ. ಯಾರು ಕಾಣಿಸ್ತಾ ಇಲ್ವಲ್ಲ? ಏನಿದು ಇಷ್ಟೊತ್ತರ ದೇವಸ್ಥಾನ ಬಾಗ್ಲೇ ತೆಗ್ದಿಲ್ವಲ್ಲ? ನೀವು ಇಲ್ಲೇ ಇದ್ರಲ್ಲ ವಿಶ್ವಣ್ಣ? ಬಾಗಿಲು ಮುಚ್ಚಿರೋದಲ್ಲ, ಬಾಗಿಲು ಹಾಕೊಂಡ್ಬಿಟ್ಟಿದೆ. ಎಷ್ಟು ಕಷ್ಟಪಟ್ಟರು ತೆಗಿಯಕ್ಕಾಗ್ತಾ ಇಲ್ಲ. ಇರು ವಿಶ್ವಣ್ಣ, ನಾನೊಂದ್ಸಲ ನೋಡ್ತೇನೆ. ಇಲ್ಲ ವಿಶ್ವಣ್ಣ, ತೆಗಿಯಕ್ಕಾಗ್ತಿಲ್ಲ. ಏನಾಯ್ತೋ ಏನೋ. ಏನಿದು? ಯಾವತ್ತೂ ಹೀಗಾಗಿತ್ತಿಲ್ಲ. ಏನಿದು ಇಷ್ಟೊಂದು ಗಾಳಿ ವಿಶ್ವಣ್ಣ? ಅದೇ ನನಗೂ ಅರ್ಥವಾಗ್ತಿಲ್ಲ. ಪ್ರಕೃತಿ ಸೂಕ್ಷ್ಮ ನಮಗೆ ಅರ್ಥವಾಗೋದಿಲ್ಲ. ನೋಡಿ, ಮೊಟ್ಟ ಮಧ್ಯಾಹ್ನ ಆ ಮೋಡಗಳು ಹೇಗೆ ಆವರಿಸ್ಕೊಂಡು ಕತ್ಲಾಗ್ತಾ ಇದೆ ಅಂತ. ಮೋಡ ಇಡೀ ದುರ್ಗಾಪುರನೇ ಆವರಿಸ್ಕೊಂಡ್ಬಿಡುತ್ತೇನೋ ಅನ್ನಿಸ್ತಾ ಇದೆ. ಏನಾಗ್ತಾ ಇದೆ ಅಂತ ಅರ್ಥವಾಗ್ತಿಲ್ವಲ್ಲ. ಇದು ಯಾವುದೋ ಅನಾಹುತದ ಮುನ್ಸೂಚನೆ ಅನ್ಸುತ್ತೆ. ಹಿಂದೆ ಒಂದ್ಸಲ ಶಿವರಾತ್ರಿ ಸಮಯದಲ್ಲೇ ಹೀಗಾಗಿತ್ತು. ಈಗ ಮತ್ತೆ ಹೀಗಾಗ್ತಾ ಇದೆ ಅಂತಂದ್ರೆ ಏನಿದ್ರ ಅರ್ಥ? ದೈವಕ್ಕೆ ಸಂಕಟವೇ, ದುಷ್ಟಶಕ್ತಿಯ ಆರ್ಭಟವೇ? ಏನಾಗ್ತಾ ಇದೆ ಇಲ್ಲಿ? ನೀನೇ ಕಾಪಾಡಬೇಕು ಕಣಮ್ಮ. ತಪ್ಪು, ಎಲ್ಲ ತಪ್ಪು. ನಡಿಬಾರ್ದು, ನಡಿಕೂಡ್ದು. ಅಪ್ಪ ಅಪ್ಪ ಅಪ್ಪ, ಅವಾಗ್ಲಿಂದ ಕೂಗ್ತಾ ಇದ್ದೀನಿ, ನಿನಗೆ ಕೇಳಿಸ್ತಿಲ್ವಾ? ಅಪ್ಪ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳಬೇಕಿತ್ತು. ಅದು ನಮ್ಮಕ್ಕ ಅಂಬಿಕಾ ಅಕ್ಕ, ಅವಳು ವಾಪಸ್ ಬರೋದಕ್ಕೆ ಸಾಧ್ಯನಾ? ಹೋಗು ಹೋಗು, ಇಲ್ಲಿಂದ ಹೋಗು. ಸರಸ ಸಲ್ಲ, ಗಾಳಿ ಗುದ್ದಾಟ ಸಲ್ಲ, ಗಾಳಿ ಗುದ್ದಾಟ ಸಲ್ಲ. ಹೋಗು. ಅಪ್ಪ, ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಶರೀರ ನಶ್ವರ, ಆತ್ಮ ಅಮರ. ಇದು ಸತ್ಯನಾ? ಸತ್ಯ ತಾನೆ? ಹೋಗು ಹೋಗು ಇಲ್ಲಿಂದ. ಇಲ್ಲಪ್ಪ, ನಾನು ಇಲ್ಲಿಂದ ಹೋಗೋದಿಲ್ಲ. ನನಗೆ ಉತ್ತರ ಬೇಕೇ ಬೇಕು. ಆತ್ಮ ಅಮರ, ಇದು ಸತ್ಯನ ಸುಳ್ಳು? ನಿಜ ಹೇಳಪ್ಪ. ಹೌದು ಹೌದು, ಅಮರ ಅಮರ, ಆತ್ಮ ಅಮರ. ಆತ್ಮ ಬಟ್ಟೆ, ದೇಹ ದೇಹ ಬಟ್ಟೆ, ಆತ್ಮದ್ದು ದೇಹ ಬಟ್ಟೆ. ಹಾಗಾದ್ರೆ ಅಪ್ಪ, ನಮ್ಮಕ್ಕನ ಆತ್ಮನೂ ಅಮರನಾ? ಅಪ್ಪ, ನಿಜ ಹೇಳಪ್ಪ, ಅಕ್ಕನ ಆತ್ಮ ಅಮರನಾ? ಸತ್ಯ, ಕಠೋರ ಸತ್ಯ. ಬೇಡ ಬೇಡ, ಭಯಾನಕ, ಕಷ್ಟ, ಭಯಂಕರ. ಅಪ್ಪ, ನಾನಿನ್ನೂ ನನ್ನ ಪ್ರಶ್ನೆನೇ ಪೂರ್ತಿಯಾಗಿ ಮುಗಿಸಿಲ್ಲ. ಅಕ್ಕನ ಆತ್ಮ ಅಮರ ಅಂತ ಆದ್ರೆ ಅವಳನ್ನ ಮತ್ತೆ ವಾಪಸ್ ನಮ್ಮ ಜೀವನಕ್ಕೆ ಕರ್ಕೊಂಡ್ ಬರ್ಬೋದಲ್ವಾ? ಸಮಯ ಅಲ್ಲ, ಸಮಯ ಅಲ್ಲ. ಹೋಗು ಹೋಗು, ಸಲ್ಲದ ಕೆಲಸ, ಆಗದ ಕೆಲಸ. ಹೋಗು. ಆಗದ ಕೆಲ್ಸನ ಯಾಕಾಗಲ್ಲ ಅಪ್ಪ? ಅಲ್ಲ, ಇವಾಗ ಅಕ್ಕನ ಆತ್ಮ ಅಮರ ಅಂತ ಆದ್ರೆ ಅಕ್ಕನ ವಾಪಸ್ ಕರ್ಕೊಂಬರೋಣ ಅಪ್ಪ. ಅದನ್ನ ಹೇಗ್ ಮಾಡ್ಬೇಕು? ಅದಕ್ಕೇನಾದ್ರೂ ದಾರಿ ಇದೆಯಾ? ಅದನ್ನ ಹೇಳಪ್ಪ, ದಯವಿಟ್ಟು ಹೇಳಪ್ಪ. ಅದ್ಭುತ
ಅದ್ಭುತ ಮಂಜರಿಯಮ್ಮ, ಅದ್ಭುತ. ಅಂಬಿಕನ ಆತ್ಮದ ಒಂದು ಸಣ್ಣ ಭಾಗ ನಿಮ್ಗೆ ಇಷ್ಟೊಂದು ಶಕ್ತಿ ಕೊಟ್ಟಿದೆ ಅಂದ್ರೆ ದುರ್ಗಾಪುರದ ದೇವಸ್ಥಾನ ನಿಮ್ಮ ಕೈವಶ ಆಗೋ ದಿನ ದೂರ ಇಲ್ಲ. ಇನ್ನು ಈ ಜಗತ್ನಲ್ಲಿ ನಮ್ಮನ್ನ ಎದುರಿಸೋಂಥವ್ರು ಯಾರು ಇರೋಲ್ಲ. ನಮ್ಮನ್ನ ಸೋಲ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಷ್ಟೊಂದು ನಿಶ್ಚಿಂತೆಯಾಗಿ ಇರಬೇಡ ಮಾಡ್ಬೇಕ. ಅಹಂಕಾರ ಯಾವತ್ತೂ ಕಣ್ಣನ್ನ ಕುರುಡು ಮಾಡುತ್ತೆ. ನಮ್ಮ ಹಾದಿಲಿ ಇನ್ನು ದೊಡ್ಡ ಕಲ್ಲು ಹಾಗೆ ಇದೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಮ್ಮ? ಶಂಭು. ಆ ಶಂಭುನ ಅಷ್ಟು ಸುಲಭವಾಗಿ ಬಗ್ಸೋದಕ್ಕೆ ಸಾಧ್ಯ ಇಲ್ಲ. ಅವನು ನಮಗೆ ಯಾವಾಗ್ಲೂ ಅಡ್ಡಿ ಆಗೋನೆ. ನಾವೆಷ್ಟೇ ಶಕ್ತಿಶಾಲಿ ಆದ್ರೂ ಅವನ ಹತ್ರ ಇರೋ ಆ ದೈವಿಕ ಜ್ಞಾನ ನಮಗೆ ಅಪಾಯಕಾರಿನೇ. ಅದರಲ್ಲೂ ತನ್ನ ಹೆಣ್ಣು ಮಕ್ಕಳ ವಿಷಯ ಬಂದಾಗ ಅವನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಬಲ್ಲ, ಏನ್ ಬೇಕಾದ್ರೂ ಮಾಡಬಲ್ಲ. ಏನ್ ಹೇಳ್ತಾ ಇದ್ದೀರಮ್ಮ? ನಿಮ್ಮ ಶಕ್ತಿಯನ್ನು ಮೀರಿ ಹೋಗ್ಬೋದ ಅವನು? ಸಾಧ್ಯವಿದೆ. ಅವನಿಗೆ ಆ ದುರ್ಗೆಯ ಶ್ರೀರಕ್ಷೆ ಇದೆ. ನಿಜಾಮ. ಆ ಕಾರಣಕ್ಕೆ ಅವನು ಅಷ್ಟೊಂದು ಮೆರಿತಾ ಇರೋದು. ತನ್ನ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದಕ್ಕೆ ಅವನ್ ಪ್ರಾಣ ಕೊಡೋದಕ್ಕೂ ಸಿದ್ಧ. ಅದಕ್ಕೆ ಹೇಳಿದ್ದು ಮಾಡ್ಬೇಕಾ? ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಸಿದ್ಧರಾಗಿರ್ಬೇಕು. ಒಂದು ಸಣ್ಣ ತಪ್ಪು ಮಾಡಿದ್ರು ಅವನು ನಮ್ಮ ಅಟ್ಟಹಾಸನ ಮಣ್ಣು ಮಾಡಬಲ್ಲ. ನಮ್ಮ ಮುಂದಿನ ಪ್ರತಿ ಹೆಜ್ಜೆನೂ ಅವಳ ಕಣ್ಣಿಗೆ ಮಣ್ಣೆಚ್ಚೋ ಹಾಗಿರ್ಬೇಕು. ಆಗ್ಲಿ ಅಮ್ಮ. ಆ ಶಂಭು ಗೆಲ್ದಿರೋ ಹಾಗೆ ನಾನ್ ತಡೆ ಹಾಕ್ತೀನಿ.